ಈಗ ನೀವು ಹೇಳ್ತಿರೋದು ಕೊಲೆಸ್ಟ್ರಾಲ್ನ ಅದನ್ನು ತಿನ್ನೋದ್ರಿಂದ ಇದನ್ನು ತಿನ್ನೋದ್ರಿಂದ ಬರುತ್ತೆ, ನಾನ್ ವೆಜ್ ತಿನ್ನೋದ್ರಿಂದ ಬರುತ್ತೆ, ಅಥವಾ ಕೊಲೆಸ್ಟ್ರಾಲ್ ರಿಚ್ ಇರೋ ಫುಡ್ಡಿಂದ ಬರುತ್ತೆ. ದಟ್ ಈಸ್ ಒನ್ ಟೈಪ್ ಆಫ್ ಎಕ್ಸ್ಪ್ಲನೇಷನ್. ನಾನು ಅದನ್ನು ಡಿನೇ ಮಾಡೋದೇ ಇಲ್ಲ. ದಟ್ ಈಸ್ ಆಲ್ಸೋ ರೈಟ್. ಬಟ್ ನಮ್ಮ ಆಯುರ್ವೇದಿಕ್ ಕಾನ್ಸೆಪ್ಟ್ ಪ್ರಕಾರ ದೇವರು ನಮ್ಮ ದೇಹವನ್ನು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ನಾವು ತಿನ್ನಂಥ ಆಹಾರ ಹೊಟ್ಟೆ ಒಳಗಡೆ ಹೋಗುತ್ತೆ, ಹೋದ ಮೇಲೆ ಡೈಜೆಷನ್ ಆಗುತ್ತೆ. ಡೈಜೆಷನ್ ಆದಮೇಲೆ 2 ಭಾಗವಾಗಿ ಡಿವೈಡ್ ಆಗುತ್ತೆ. ಒಂದು ಸಾರ ಭಾಗ, ಒಂದು ಕಿಟ್ಟ ಭಾಗ. ಸಾರ ಭಾಗವನ್ನು ದೇಹ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದನ್ನು ನಮ್ಮ ಡೈಲಿ ರೂಟೀನ್ ಆ್ಯಕ್ಟಿವಿಟಿಯಲ್ಲಿ ಉಪಯೋಗ ಮಾಡುತ್ತೆ. ಕಿಟ್ಟ ಭಾಗವನ್ನು ವೇಸ್ಟ್ ಪ್ರಾಡಕ್ಟ್ ರೂಪದಲ್ಲಿ ಎಕ್ಸ್ಕ್ರೀಟಾದಲ್ಲಿ ಹೊರಗಡೆ ಆಗುತ್ತೆ ದೇಹದಲ್ಲಿ. ನಾವು ಕೆಲವೊಂದು ಆಹಾರಗಳನ್ನು, ಯಾವ ಆಹಾರವನ್ನು ದೇಹ ಡೈಜೆಸ್ಟ್ ಮಾಡುತ್ತೆ ಗೊತ್ತಾ? ಅದಕ್ಕೆ ಗೊತ್ತಿರಬೇಕು. ಗೊತ್ತಿರೋಂಥ ಆಹಾರವನ್ನು ಮಾತ್ರ ಡೈಜೆಸ್ಟ್ ಮಾಡುತ್ತೆ. ಅಂದರೆ ಸಿಸ್ಟಮಿಗೆ ಗೊತ್ತಿರಬೇಕು. ನಿಮ್ಮ ತಂದೆ ತಾಯಿ ತಿಂದಂಥ ಆಹಾರ ನಿಮ್ಮ ಜೀನ್ಸಲ್ಲಿ ಅದು ಗೊತ್ತಿದೆ. ನಮ್ಮ ಪೂರ್ವಿಕರು ತಿಂದಂಥ ಆಹಾರ ಇದನ್ನು ಡೈಜೆಸ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ, ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಚೀಸ್ ನಿಮ್ಮ ಅಜ್ಜ ತಿಂದಿಲ್ಲ, ಚೀಸ್ ತಿಂದ್ರಿ, ಅದಕ್ಕೆ ಇದು ಯಾವುದೋ ಸ್ಟ್ರೇಂಜರ್ ಬಂದಿದ್ದಾನೆ ಇಲ್ಲಿ ಅಂತ ಅನಿಸುತ್ತೆ. ಆವಾಗ ಅದನ್ನು ಡೈಜೆಷನ್ ಮಾಡಬೇಕು ಬಿಡಬೇಕು, ಕನ್ಫ್ಯೂಷನ್. ಡೈಜೆಷನ್ ಅಕಸ್ಮಾತ್ ಮಾಡಿಬಿಡೋಣ ಅಂತ ಮಾಡಿದ್ರೂ ಕೂಡ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೇಕಾ, ಕಿಟ್ಟ ಭಾವಕ್ಕೆ ಕನ್ವರ್ಟ್ ಮಾಡ್ಬೇಕಾ, ಸಾರಭಾವಕ್ಕೆ ಕನ್ವರ್ಟ್ ಮಾಡ್ಬೇಕಾ, ಕನ್ಫ್ಯೂಷನ್. ಯಾವಾಗ ಕನ್ಫ್ಯೂಷನ್ ಆಗುತ್ತೆ ದೇಹಕ್ಕೆ, ಆ ಥರದ ಆಹಾರವನ್ನು ಅದು ಏನು ಮಾಡುತ್ತೆ ಅಂದರೆ ಬ್ಲಡ್ಡಿಗೂ ಸೇರಿಸಲ್ಲ, ಹೊರಗೂ ಹಾಕಲ್ಲ. ಕನ್ಫ್ಯೂಷನ್ ಸ್ಟೇಟಲ್ಲಿದೆ. ಆವಾಗ ಏನು ಮಾಡುತ್ತೆ, ಆ ಥರ ಕನ್ಫ್ಯೂಷನ್ ಸ್ಟೇಟಲ್ಲಿರೋ ಅಂತಹ ಇಂಡೈಜೆಸ್ಟೆಡ್ ಫುಡ್ ಅಂತಾರೆ ಅದಕ್ಕೆ. ಅದನ್ನು ನಮ್ಮ ಸಂಸ್ಕೃತದಲ್ಲಿ ಆಮ ಅಂತ ಹೇಳ್ತಾರೆ. ಅಂದರೆ ಇತ್ಲಾಗೆ ಕಂಪ್ಲೀಟು ಡೈಜೆಷನ್ ಆಗಿರಲ್ಲ, ಕಂಪ್ಲೀಟ್ ಇಂಡೈಜೆಷನ್ನು ಆಗಿರಲ್ಲ. ಅಂಥ ಆಹಾರವನ್ನು ತಗೊಂಡೋಗಿ ಲಿವರಲ್ಲಿ ಆಗುತ್ತೆ. ನೀವು ಓದಿರ್ತೀರಿ, ಲಿವರ್ ಈಸ್ ಎ ಸ್ಟೋರೇಜ್ ಹೌಸ್ ಆಫ್ ಹ್ಯೂಮನ್ ಬಾಡಿ ಅಂತಂದು. ಹೌದಾ? ಇದೆಲ್ಲ ಅನ್ವಾಂಟೆಡ್ಡು, ಅನ್ಡೈಜೆಸ್ಟೆಡ್ಡು, ಆಫ್ ಡೈಜೆಸ್ಟೆಡ್ಡು, ಅನ್ನೋನು ಮೆಟೀರಿಯಲ್ ಎಲ್ಲದೂ ಕೂಡ ಲಿವರಲ್ಲಿ ಸ್ಟಾಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಫ್ಯಾಟಿ ಲಿವರ್ ಕಂಡೀಷನ್ ಅಂತ ಹೇಳ್ತಾರೆ. ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲದೂ ಕೂಡ ಲಿವರಲ್ಲಿ ಸ್ಟೋರ್ ಆಗುತ್ತೆ. ಲಿವರು ಎಲ್ಲಿವರೆಗೂ ಗೋಡನ್ನಲ್ಲಿ ಎಷ್ಟು ದಿನ ಅಂತ ಇಡ್ತೀರಿ ನೀವು? 1 ವರ್ಷ ಇಡ್ತೀರಿ ಗೋಡನ್ನಲ್ಲಿ, ಆಮೇಲೆ ಅದು 2 ವರ್ಷ ಇಡ್ತೀರಿ. ಆ ಲಿವರ್ ಕೂಡ ಆ ಫ್ಯಾಟನ್ನು, ಅನ್ವಾಂಟೆಡ್ ಫ್ಯಾಟನ್ನು ಕಲೆಕ್ಟ್ ಮಾಡ್ತಾ ಮಾಡ್ತಾ ಸುಸ್ತಾಗಿ ಸಾಕಾಗಿ ಅದನ್ನು ತೆಗೆದು ದೇಹದಲ್ಲಿ ಎಲ್ಲಿ ಬೇಕಲ್ಲಿ ಎಸೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಸೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ವೇನ್ಸಲ್ಲಿ ಕಲೆಕ್ಟ್ ಆಗುತ್ತೆ, ವೆಸಲ್ಸಲ್ಲಿ ಕಲೆಕ್ಟ್ ಆಗುತ್ತೆ, ಕಿಡ್ನಿಯಲ್ಲಿ ಕಲೆಕ್ಟ್ ಆಗುತ್ತೆ, ಫೈನ್ ಕ್ಯಾಪಿಲರಲ್ಲಿ ಕಲೆಕ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ? ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು. ಇದು 1 ದಿವಸ 2 ದಿವಸದ ಪ್ರೊಸೆಸ್ ಅಲ್ಲ ಇದು, ಹಲವಾರು ವರ್ಷಗಳಿಂದ ಆಗೋಂಥದ್ದು. ಸೊ ನನ್ನ ಕಾನ್ಸೆಪ್ಟಲ್ಲಿ ಏನಪ್ಪ ಅಂತಂದರೆ, ನೀವು ಏನು ಫ್ಯಾಟ್ ಐಟಮನ್ನು ತಿಂತಿರೋದು ಮುಖ್ಯ ಅಲ್ಲ, ಅದು ಎಷ್ಟು ಮಟ್ಟಿಗೆ ಡೈಜೆಷನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಿದೆ ಅಂತ ಮುಖ್ಯ. ನೀವು ಇಂಜಿನಿಗೆ ಕಾರಿಗೆ ಪೆಟ್ರೋಲ್ ಹಾಕಿಸಿ ಕಂಪ್ಲೀಟ್ ಬರ್ನ್ ಆಯ್ತು ಅಂದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಚೆನ್ನಾಗಿ ಪುಲ್ ಮಾಡುತ್ತೆ. ಕಂಪ್ಲೀಟಾಗಿ ಬರ್ನ್ ಆಗಲಿಲ್ಲ ಅಂದರೆ ಕಾರ್ಬನ್ ಆಗಿ ಕಲೆಕ್ಟ್ ಆಗುತ್ತೆ. ದ ಸೇಮ್ ವೇ ಹ್ಯಾಪನ್ಸ್ ಇನ್ ಬಾಡಿ. ದಟ್ ಈಸ್ ನಥಿಂಗ್ ಬಟ್ ಕೊಲೆಸ್ಟ್ರಾಲ್. ಸೊ ಈ ಕೊಲೆಸ್ಟ್ರಾಲ್ಗೆ ಅಥವಾ ಇನ್ಯಾವುದೋ ಪ್ರಾಬ್ಲಮಿಗೆ ಮೇನ್ ರೀಸನ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್. ಲಿವರ್ ಆಲ್ಸೋ ಕಮ್ಸ್ ಅಂಡರ್ ಡೈಜೆಸ್ಟಿವ್ ಸಿಸ್ಟಮ್. ಲಿವರ್ದು ಮೇನ್ ಫಂಕ್ಷನ್ ಈಸ್ ಕಲೆಕ್ಷನ್, ಅಂದರೆ ಅನ್ವಾಂಟೆಡ್ ಥಿಂಗ್ಸನ್ನು ಕಲೆಕ್ಟ್ ಮಾಡಿರ್ತಂಥದ್ದು. ಈಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತಾ? ವಾಟ್ ಈಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದು? ಈಗ ನಿಮ್ಮ ಡೌಟ್ಸ್ ಕೇಳ್ರಿ. ಸೊ ನನ್ನ ಡೌಟ್ಸ್ ಏನಂತಂದರೆ, ಫುಡ್ ಬಗ್ಗೆ ನೋಡೋದಾದ್ರೆ ನಾವು ಕೆಲವರು ಏನು ಹೇಳ್ತಾರೆ, ಓಕೆ ಎಲ್ಲರೂ ತಿನ್ಬೋದು ಅಂತ ಹೇಳ್ತಾರೆ. ಓಕೆ, ಇಲ್ಲಿಂದ ಬಂದ್ಬಿಟ್ಟು ಬೇರೆ ದೇಶಗಳಿಗೆ ಹೋಗಿರ್ತಾರೆ, ಹೌದು, ಬೇರೆ ರೀಜನ್ಸ್ಗೆ ಹೋಗಿರ್ತಾರೆ. ಹೌದು. ಅಲ್ಲೇನು ಮಾಡ್ತಾರೆ ಅಂತಂದರೆ, ಅವರಿಗೆ ಅಲ್ಲಿರ್ತಕ್ಕಂಥ ಫುಡ್ನ ಅವ್ರು ಅಡಾಪ್ಟ್ ಮಾಡ್ಕೊತಾರೆ. ಅವರು ದೇ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ದೋಸ್ ರೂಢಿಸ್ಕೊಂತಾರೆ. ಆಯ್ತಾ? ಅದಿರ್ಬೋದು, ಚೀಸ್ ಇರ್ಬೋದು, ಬೇರೆ ಏನಾದ್ರು ಇರ್ಬೋದು, ಫಿಶ್, ನಾನ್ ವೆಜ್, ಪ್ರತಿಯೊಂದು. ಓಕೆ, ಫುಡ್ ಈಗ ಹೊಟ್ಟೆ ಕೆಲಸ ಏನು ಅಂತಂದ್ರೆ, ನಾವು ತಿಂತಕ್ಕಂಥ ಆಹಾರನ ಜಸ್ಟ್ ಡೈಜೆಸ್ಟ್, ಕನ್ಸ್ಯೂಮ್ ಹೌ ಮಚ್ ಯು ಕ್ಯಾನ್, ರಿಲೀಸ್ ವಾಟ್ ಯು ಕ್ಯಾನ್ ನಾಟ್. ಅದು ಎಕ್ಸ್ಕ್ರೇಟದಲ್ಲಿ ಹೋಗುತ್ತೆ. ಓಕೆ, ಹಂಗಂತ ಅದು ಪ್ರೋಗ್ರಾಮಿಂಗ್ ಆಗಿದೆ. ನಿಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಯಾವುದು ಸೀಕ್ರೆಷನ್ ಆಗಿರುತ್ತೆ ಅಂತಂದರೆ,
ನಿಮ್ಮ ಜೀನ್ಸಲ್ಲಿ ಯಾವ ರೀತಿ ಫುಡ್ ಡೈಜೆಷನ್ ಮಾಡುವಂತಹ ಶಕ್ತಿಯನ್ನು ನಿಮ್ಮ ಪೂರ್ವಿಕರು ಕೊಟ್ಟಾರಲ್ಲ, ಅಂಥ ಎಂಜೈಮ್ಸ್ ಮಾತ್ರ ಸಿಕ್ರೇಷನ್ ಆಗೋದು. ಬಟ್ ಇವತ್ತು ಕೆಲವರು ಇದಾರಲ್ಲ ಸರ್ ಆ ಥರ ರೀಜನ್ಸ್. ನೀವು ಅಮೆರಿಕದಲ್ಲಿ ಇದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ವಲ್ಲ. ಇಂಡಿಯಾದಿಂದ ಹೋಗ್ಬಿಟ್ಟು ಅಮೆರಿಕದಲ್ಲಿ ಅದಾರೆ, ಅವ್ರು ಹೆಂಗೆ ಸೆಟ್ಲ್ ಆದರು? ಏನು ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಅದೇ ಒಂದು ಕ್ವಶನ್ ಬರುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನಾವು ಇಲ್ಲೇ ಇರ್ತೀವಿ, ನಾವು ಅದೇ ಆಹಾರನ ತಿನ್ಕೊಂಡು ಬಂದಿರ್ತೀವಿ. ಈಗ ಸಡನ್ ಆಗಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಈಗ ದಿನಕ್ಕೆ 100 ಸಿಗರೇಟ್ ಸೇರಿದ್ರು 100 ವರ್ಷ ಬದುಕಿದ್ದಾರೆ. ಹೌದು. ನಾನು ಎರಡೇ ಸಿಗರೇಟ್ ಸೇದಿದ್ದೀನಿ ದಿನಕ್ಕೆ ಅಂತಂದ್ರೂ ಟಿ ವಿ ಬರುತ್ತೆ ಅಂತಂದ್ರೆ ಈ ಪ್ರಶ್ನೆಗೆ ನನ್ನ ಉತ್ತರ ಏನು? ಈಸ್ ಬಾಡಿ ಈಸ್ ಕೇಪಬಲ್ ಆಫ್ ಅದು ಇದು ತಡ್ಕೊಳ್ಳೋ ಶಕ್ತಿ ಇದೆ ಸ್ಮೋಕ್ನ. ಹಂಗಂತ ಇವನಿಗೆ ಅವನಂಗೆ ಮಾಡ್ಬೇಕು ಅಂತ ಏನಿಲ್ಲ. ಆಮೇಲೆ ನಾವು ಅದನ್ನ ಈಗ ಈ ಜನ್ರೇಷನ್ ತಿನ್ರಿ, ನೀವು ಇನ್ನೊಂದೆರಡು ಜನ್ರೇಷನ್ ತಿಂತೀರಿ, ನಿಮ್ಮ ಮಗನೂ ತಿಂತಾನೆ ಅದೇ ಚೀಸ್ ಅದೇ ನಾನ್ ವೆಜ್ನ, ನಿಮ್ಮ ಮೊಮ್ಮಗನೂ ತಿಂತಾನೆ. ನೀವೆಲ್ಲರೂ ನಿಮಗೆ ಕಷ್ಟ ಆಗುತ್ತೆ, ನಿಮ್ಮ ಮಗನಿಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ, ನಿಮ್ಮ ಮೊಮ್ಮಗನಿಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ. ಥರ್ಡ್ ಜನ್ರೇಷನ್ ಏನಲ್ಲ ಅದಕ್ಕೆ ಕಷ್ಟ ಮಾಡ್ತಾನೆ. ನಮಗೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಈಗ ನೀವು ಫಸ್ಟ್ ಜನ್ರೇಷನ್ ಅಲ್ಲ. ಆ್ಯಕ್ಚುಲಿ ಯೂಶ್ವಲಿ ಚೀಸ್ ಎಲ್ಲ ತಿಂತಾ ಇಲ್ಲ, ಯಾಕಂದರೆ ಏನಾದ್ರು ಪನ್ನೀರು ಚೀಸು ಎಕ್ಸಾಂಪಲ್ ಹೇಳ್ತಾರಂಥದ್ದು. ನಾನು ಅದನ್ನು ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇರೋಂಥದ್ದು. ಯಾವುದು ನಮ್ಮ ಪೂರ್ವಿಕರಿಂದ ಡೈಜೆಷನ್ ಮಾಡ್ಕೊಳ್ಳೋಂತಹ ಶಕ್ತಿ ಇರುತ್ತೆ, ಆ ಥರದ ಎಂಜೈಮ್ಸ್ ಮಾತ್ರ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಎಂಜೈಮ್. ಈಗ ಡೈಜೆಸ್ಟಿವ್ ಎಂಜೈಮ್ ಅಂತ ಮಾತ್ರಕ್ಕೆ ನಮ್ಮ ಲ್ಯಾಬಲ್ಲಿ ಸಿಗೋಂಥದ್ದು ಬರೀ HCl ಅಥವಾ ಪೆಪ್ಸಿನ್ನು ಅಥವಾ ಇದು, ಅವು ಬರೀ ಕಣ್ಣಿಗೆ ಕಾಣೋ ಅಂಥ ಡೈಜೆಸ್ಟಿವ್ ಎಂಜೈಮ್ಸ್ ಅಷ್ಟೇ. ಅದಕ್ಕೆ ಮಿಕ್ಕಿರೋ ಅಂಥವು ಇರ್ತವೆ. ಇದಕ್ಕೆ ನಾವೇನು ಮಾಡ್ಬೇಕಮ್ಮ ಅಂತಂದರೆ, ನಾವೇನು ಜಾಸ್ತಿ ತಲೆಕೆಡಿಸ್ಕೊಳ್ಳೋದಿಲ್ಲ ಮಾಡೋದಿಲ್ಲ. ತಗೊಂಡ ಆಹಾರ ಕಂಪ್ಲೀಟ್ ಡೈಜೆಷನ್ ಆಗ್ಬೇಕಮ್ಮ. ಕಂಪ್ಲೀಟ್ ಡೈಜೆಷನ್ ಆಗಿದ್ದು ಎನರ್ಜಿ ಕನ್ವರ್ಟ್ ಆಗಬೇಕು, ವೇಸ್ಟ್ ಚೆನ್ನಾಗಿ ಹೊರಗಡೆ ಹೋಗ್ಬೇಕು. ಇದು ಪ್ರೋಗ್ರಾಮಿಂಗ್ ಆಫ್ ಹ್ಯೂಮನ್ ಬಾಡಿ, ದೇವ್ರ ಸೃಷ್ಟಿ ಮಾಡಿರೋಂಥದ್ದು. ಯಾವಾಗ ನಾವು ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಬ್ಲಡ್ ಇಸ್ ನಥಿಂಗ್ ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್. ವಿ ಶುಡ್ ನಾಟ್ ಸ್ಟೋರ್ ದ ಎನರ್ಜಿ. ಫುಡ್ ಆಗೋದ್ರೆ ಎಷ್ಟು ತೊಗೊಳ್ಬೇಕು ಸರ್? ಹಾಗಾದರೆ ನಿಮ್ಮ ಶಕ್ತಿ ಅನುಸಾರ, ನಿಮ್ಮ ಕೆಲಸದಂತೆ ನಿಮ್ಮ ಆಹಾರ. ನೀವು ಮಿಲಿಟ್ರಿ ಹೋಗ್ತೀರಿ, ನಾನು ಇಷ್ಟ ತಗೊಳ್ಳೋದು ಅಂದರೆ ಮೊಸರನ್ನ ತಿಂತೀನಿ ಅಂದರೆ, ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀನಿ, ಗಂಟೆ ಹೊಡೆದು ಗಂಟೆ ಹೊಡೋಗ್ತೀನಿ, ನಾನು ನಾನ್ ವೆಜ್ ತಿಂತೀನಿ ಅಂದರೆ. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಸರಿ ಮಾಡಿದರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಫ್ಯಾಟು ಕಮ್ಮಿ ಆಗುತ್ತೆ, ಈ ಎಲ್ಲ ಅಲ್ಲಿ ಇಲ್ಲಿ ವೇನ್ಸಲ್ಲಿ ಬ್ಲಾಕೇಜಸ್ಸು ಕಮ್ಮಿ ಆಗ್ತಾ ಬರ್ತವೆ. ಡೈಜೆಸ್ಟಿವ್ ಸಿಸ್ಟಮ್ ಇಸ್ ದ ಮದರ್ ಸಿಸ್ಟಮ್ ಆಫ್ ಆಲ್ ಸಿಸ್ಟಮ್. ಸರ್ ಇವಾಗ ನಾನು ರೊಟೀನ್ ಹೇಳ್ತೀನಿ, ಇದಕ್ಕೆ ಆಹಾರ ಪದ್ಧತಿ ನೀವು ಸಜೆಸ್ಟ್ ಮಾಡಿದ್ರೆ ಸೊ ಲೈಕ್ ನಾನು ಬೆಳಿಗ್ಗೆ ಏನು ಮಾಡ್ತೀನಿ, ಈಗ ತೋಟದಲ್ಲಿ ಕೆಲಸ ಮಾಡೋದಂತಂದ್ರೆ ಈಗ ಜಸ್ಟ್ ವಿಸಿಟ್ ಮಾಡ್ತೀನಿ, ತೋಟ ಆಟಾಡ್ಕೊಂಡು ಬರ್ತೀನಿ. ಸೊ ಇಲ್ಲಿ ರೆಗ್ಯುಲರ್ ರೊಟೀನ್ ಅಂದರೆ ಅಂತಂದ್ರೆ ನಾನು ವರ್ಕ್ ಇರುತ್ತೆ ಇಲ್ಲಿ. ನಾನು ವರ್ಕೌಟ್ ಏನು ಸದ್ಯಕ್ಕೆ ಮಾಡ್ತಾ ಇಲ್ಲ. ನಿಮಗೆ ಏನಾದರೂ ವಾಕಿಂಗ್ ಅದು ಇದು ಮುಂಚೆ ಮಾಡ್ತಾ ಇದ್ದೆ, ಇವಾಗ ಕಡಿಮೆ ಆಗಿದೆ ಕಂಪ್ಲೀಟ್. ಓಕೆ. ಸೊ ಇದು ನನ್ನ ಡೈಲಿ. ಓಕೆ. ಸ್ಯಾಟರ್ಡೇ ಸಂಡೇ ತೋಟದಲ್ಲಿ ಕೆಲಸ ಮಾಡ್ತೀನಿ ಅಷ್ಟೇ. ಸೊ ನಾನು ಎಷ್ಟು ಆಹಾರ ತಿನ್ನಬೇಕು, ನಾನು ಏನು ತಿನ್ನಬೇಕು ಹಂಗೇನು ಮ್ಯಾಂಡೇಟರಿ ಇಲ್ಲ. ಅಶ್ವಾಯ್ತಾ ತಿನ್ನಿರಿ, ಅಶ್ವಾಗಲ್ವ ತಿನ್ಬೇಡಿ.